ನಮಸ್ತೆ. ಈ ಸಂಜೆ ಪತ್ರಿಕೆ ಇವತ್ತಿನ ಹೆಡ್ಲೈನ್ಸ್ಗೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಎಂದಿನಂತೆ ನನ್ನ ಸ್ಟುಡಿಯೋದಲ್ಲಿ ನನ್ನ ಸೀನಿಯರ್ ರಾಮಚಂದ್ರ ಸರ್ ಸುದ್ದಿ ಸಂಪಾದಕರು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಇವತ್ತು ಏನೆಲ್ಲ ಪ್ರಮುಖ ಸುದ್ದಿಗಳಿದೆ ಎಂಬುದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ನಾವು ನೋಡುವುದಾದ್ರೆ ಸಭಾಪತಿ ಪೀಠಕ್ಕೆ ಕದನ, ಮೇಲ್ಮನೆ ಕಿತ್ತಾಟ, ಕೈ ಮಿಲಾಯಿಸಿದ ಸದಸ್ಯರು, ಸದನದಲ್ಲಿ ಪರಸ್ಪರ ಎಳೆದಾಟ, 20 ನಿಮಿಷದಲ್ಲಿ ಮುಕ್ತಾಯ. ಇತಿಹಾಸದಲ್ಲಿ ಹಿರಿಯರ ಮನೆಗೆ ಅಗೌರವ, ರಾಜ್ಯಪಾಲರಿಗೆ ದೂರು. ಮುಂದಿನ ಸುದ್ದಿ ನೋಡೋದಾದ್ರೆ ಸದ್ಯದಲ್ಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಹೆಚ್ಚಳ. ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ಕೊರೋನಾ ಲಸಿಕೆ ಹಂಚಲು ಸಕಲ ಸಿದ್ಧತೆ. ಈ 3 ಸುದ್ದಿಗಳನ್ನು ಮಾತನಾಡೋದಾದ್ರೆ ಸರ್, ಅದರಲ್ಲಿ ಪ್ರಮುಖವಾಗಿ ಇವತ್ತು ನಡೆದಿರುವಂತಹ ಬೆಳವಣಿಗೆ ಏನು? ಸಭಾಪತಿ ಪೀಠಕ್ಕೆ ಅಗೌರವ ತೋರಿರುವಂಥದ್ದು. ಇವತ್ತು ನಡೆದಿರೋಂಥ ವಾತಾವರಣ ನೋಡಿದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ವಿಶ್ವದಲ್ಲೂ ಕೂಡ ಒಂದು ನಮ್ಮ ವಿಧಾನಮಂಡಲಕ್ಕೆ ವಿಶೇಷವಾದಂಥ ಗೌರವ ಇದೆ. ಆ ಗೌರವಕ್ಕೆಲ್ಲೋ ಒಂದು ಕಡೆ ಚ್ಯುತಿ ಬಂದಿದೆ. ನಾವೇನು ವಿಧಾನಸಭೆಯಲ್ಲಿ ಈ ಹಿಂದೆ ಯಡಿಯೂರಪ್ಪ ಅವರು ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ 2013-5 ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನೋಡಿಕೊಂಡ್ರೆ ವಿಧಾನಸಭೆಯಲ್ಲಿ, ಆಗ ಇದ್ದಂಥ ಶಾಸಕರು ಬಟ್ಟೆ ಬಿಚ್ಚಿ ಮೇಜ್ ಮೇಲೆ ಹತ್ತಿ ಒಡೆದಾಡಿ ಅದೆಲ್ಲ ಆಗಿತ್ತು. ಅದು ಇಡೀ ವಿಶ್ವದಲ್ಲೇ ಒಂಥರ ನಮ್ಮ ಭಾರತದ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾಯಿತ್ತು. ಇದೆಲ್ಲ ಬೇರೆ ಕಡೆನೂ ಆಗುತ್ತೆ, ಆದರೆ ಕರ್ನಾಟಕಕ್ಕೆ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಇವತ್ತೊಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಏನಂತಂದರೆ ಇದು ಒಂದು ಕುರ್ಚಿ ಅಂದರೆ ಏನು ಸಭಾಪತಿಯವರ ಸ್ಥಾನವನ್ನು ಪಡೆಯೋದಕ್ಕಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಇತ್ತು ಒಂದು ದೊಡ್ಡ ಒಂದು ಹೈ ಡ್ರಾಮಾನೇ ನಡೆದಿದೆ. ಇದು ನಡಿಬಾರ್ದಾಗಿತ್ತು, ಆದರೆ ಇದು ನಡೆದಿದೆ. ಇದೊಂದು ತಲೆ ತಗ್ಗಿಸುವಂತಹ ಒಂದು ಘಟನೆ ಅಂತ ಹೇಳ್ಬೋದು. ಏನು ಶಾಸನ ಸಭೆಗಳಲ್ಲಿ ಈ ರೀತಿ ನಡೆದರೆ ಮುಂದೆ ಏನಾಗ್ಬೋದು ಅನ್ನೋದು ಕೂಡ ಇದೊಂದು ಉದಾಹರಣೆ ಆಗುತ್ತೆ. ಇಡೀ ಜನ ಇದನ್ನು ನೋಡಿದರೆ ಇದು ಏನಾಗ್ತಾ ಇದೆ ಅಂತಂದರೆ, ಒಂದು ಆಡಳಿತ ಪ್ರತಿಪಕ್ಷಗಳು ಹೇಗೆ ನಡ್ಕೊಬೇಕು, ಜನರಿಗೆ ಹೇಗೆ ಅವ್ರಿಗೆ ಕಾರ್ಯಕ್ರಮಗಳನ್ನು ನೀಡಬೇಕು, ಮತ್ತು ನಾವು ಹೇಗೆ ಜನರಿಂದ ಆಯ್ಕೆಯಾಗಿ ಬಂದಿದ್ದೀವಿ, ಅದು ನಮ್ಮ ಸಭ್ಯತೆ ಏನು, ನಮ್ಮ ನಡವಳಿಕೆ ಏನು, ನಾವು ಅಲ್ಲೇನು ಮಾಡ್ತೀವಿ, ನಾವೇ ಕಾನೂನು ರಚಕರಾಗಿದ್ದು ನಾವು ಹೇಗೆ ವರ್ತಿಸ್ತೀವಿ ಅನ್ನೋದು ತುಂಬ ಎಚ್ಚರಿಕೆಯಿಂದ ನೋಡ್ತಾ ಇರ್ತಾರೆ. ಅವರು ಸಾರ್ವಜನಿಕ ಜೀವನದಲ್ಲಿದ್ದಾರೆ ಎಂದು ಮರಿಬಾರ್ದು. ಇವತ್ತೇನಾಗಿತ್ತು ಅಂತಂದರೆ, ಒಂದು ಸಂಕ್ಷಿಪ್ತವಾಗಿ ನಾವು ಅದನ್ನು ಹಿಂದಿನ ನೋಟ ನೋಡ್ಕೊಳಕ್ಕೆ ಹೋದರೆ, ಈಗಾಗಲೇ ಏನಾಗಿತ್ತು, ನಾವು ಹಿಂದೆ ಎಲ್ಲ ಮಾತಾಡ್ದಂಗೆ ವಿಧಾನ ಪರಿಷತ್ನಲ್ಲಿ ಈಗ BJP ಅತ್ಯಧಿಕ ಸದಸ್ಯರನ್ನು ಹೊಂದಿದೆ. 31 ಸ್ಥಾನಗಳು BJPಯಲ್ಲಿದೆ. ಆ ಕಾರಣವಾಗಿ ಏನಾಗಿದೆ, ಒಂದು ಸಭಾಪತಿ ಸ್ಥಾನವನ್ನು ಕೂಡ ನಾವು ತಗೊಂಡ್ರೆ ಇಲ್ಲಿ ಕೆಳಮನೆಯಲ್ಲಿ ವಿಧಾನಸಭೆಯಲ್ಲಿ ಏನು ಪಾಸಾಗುತ್ತೆ ಬಿಲ್ಗಳು, ಅದು ಸಲೀಸಾಗಿ ಅಲ್ಲಿ ಮೇಲ್ಮನೆಯಲ್ಲಿ ಬಂದರೆ ಅದು ಕೂಡ ಅಂಗೀಕಾರ ಆಗೋ ಸಾಧ್ಯತೆಗಳು ಇದ್ದಿರುತ್ತೆ. ಅದು ಪರಿಪಾಠಗಳು ಬಂದಿರೋದು ಹಿಂದೆ ಸಂಪ್ರದಾಯಬದ್ಧವಾಗಿ ಬರ್ತಾ ಇರೋದಂತೂ. ಇದು ಏನಾಗಿದೆ ಅಂದರೆ, ಮೊನ್ನೆ ಏನು ಪ್ರತಾಪಚಂದ್ರ ಶೆಟ್ಟಿ ಅವರು ಮೊನ್ನೆ ನಡೆದಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ತಡರಾತ್ರಿವರೆಗೂ ಕೂಡ ಅಧಿವೇಶನ ನಡೀತು. ವಿಧಾನ ಪರಿಷತ್ ಅಧಿವೇಶನ ಅಲ್ಲಿ ಕೆಲವೊಂದು ಬಿಲ್ಗಳು ಬಂತು, ಪ್ರಮುಖವಾಗಿ ಭೂ ಸುಧಾರಣೆ ಕಾಯ್ದೆಗಳು ಬಂತು. ಅದಾಗಿದ ತಕ್ಷಣ ಒಂದು ಬಂದಿದ್ದು ಅಂತಂದರೆ ನಮ್ಮ APMC ತಿದ್ದುಪಡಿ ಕಾಯ್ದೆ. ಆ ತಿದ್ದುಪಡಿ ಕಾಯ್ದೆ ಕೂಡ ಅಂಗೀಕಾರಗೊಳ್ಳುವಂಥ ಸಂದರ್ಭದಲ್ಲಿ ತಡರಾತ್ರಿ ಆಗಿತ್ತು. ಎಲ್ಲ ಸ್ವಲ್ಪ ಜನ ಸದಸ್ಯರು ಹೋಗಿ ಮಲ್ಕೊಂಡಿದ್ರು. ಅವ್ರನ್ನ ಎಬ್ಬರಿಸ್ಕೊಂಬಂದು ಬಿಲ್ ಪಾಸ್ ಆಗ್ತಾ ಇದೆ, ಒಂದೊಂದು ಮತಗಳು ಕೂಡ ಇಂಪಾರ್ಟೆಂಟ್ ಆಗಿ ಸದಸ್ಯರು ಅಂತ ಮಾಡ್ತಾಯಿದ್ರು. ಅದು ಎಲ್ಲೋ ಒಂದು ಸ್ವಲ್ಪ ಈ ಗೋಹತ್ಯೆ ಮಸೂದೆ ತರುವಂಥ ಒಂದು ಕ್ಷಣ ನೋಡಿ ಪ್ರತಾಪಚಂದ್ರ ಶೆಟ್ಟಿ ಸಭಾಪತಿಯವರು ಟೈಮ್ ಆಯಿತು ಅಂತಂದು ಏನು ಮಾಡಿದ್ದಾರೆ, ಅದನ್ನು ಅನಿರ್ದಿಷ್ಟವಾಗಿ ಮುಂದೂಡ್ಬಿಟ್ರು. ಅದು ಕಾಲಾವಕಾಶ ಇದ್ದಿದ್ದು ಅಷ್ಟೇ, ಆದರೆ ಅವರು ಮುಂದೂಡಿದ್ರು. ಅದು ಎಲ್ಲೋ BJP ಅವ್ರಿಗೆ ಕೆರಳುವಂತೆ ಮಾಡ್ತು. ಆ BJP ಕೆರಳುವಂತೆ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ವಿಶೇಷ ಅಧಿವೇಶನ ಕರೆಯೋದಕ್ಕೆ ರಾಜ್ಯಪಾಲರ ಮೂಲಕ ಒಂದು ಮಾಡಿದರು. ಅದು ಒಂದು ಶಿಷ್ಟಾಚಾರವಾಗಿತ್ತು. ಶಿಷ್ಟಾಚಾರದ ಮೂಲಕ ನಡ್ಕೊಂಡು ಇದು ನಡೆದಿದ್ದು ಇದೇನೂ ಆಗ್ತಾ ಇರಲಿಲ್ಲ ಅನ್ನೋದು ಒಂದು ನಾವು ಮೇಲ್ನೋಟಕ್ಕೆ ನೋಡ್ಕೊತಾ ಇದ್ದರೆ ಅನುಭವದಲ್ಲಿ ಏನಾಗಿದೆ. ಕಾಂಗ್ರೆಸ್ ಅವರು ಕೂಡ ಬೆಳೆ ಶಾಸನ ಸಭೆ ನಡೆಸಿದ್ರು, JDS ಅವರು ಮಾಡಿದ್ರು, BJP ಅವರು ಒಂದು ಸಭೆ ಮಾಡಿ ಯಾವುದೇ ಕಾರಣಕ್ಕೆ ಇವತ್ತು ಪ್ರಮುಖವಾಗಿ ಅಜೆಂಡಾದಲ್ಲಿ ಬಂದಿದ್ದು, ವಿಧಾನ ಪರಿಷತ್ ಅಜೆಂಡಾದಲ್ಲಿ ಬಂದಿದ್ದು ಗೋಹತ್ಯೆ ಮಸೂದೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಲ್ ಪಾಸ್ ಮಾಡೋಕ್ಕೆ ಒಂದ್ಸಲಿ ಅವರು ಪ್ರಸ್ತಾವನೆ ಸಲ್ಲಿಸಬೇಕಾಗಿತ್ತು. ಸಚಿವರು ಪ್ರಭು ಚವ್ಹಾಣ್ ಮಾಡ್ತಾಯಿದ್ರು. ಆದರೆ ಇದು ನಡೆದಿದ್ದ ಇನ್ನು ಘಟನೆಗಳು ನೋಡಿದ್ರೆ ಅದು ಏನಾಯಿತು ಅನ್ನೋದೇ ಯಾರಿಗೂ ಗೊತ್ತಾಗ್ದಿರೋಂಥ ಪರಿಸ್ಥಿತಿ. ಕೈ ಮಿಲಾಯಿಸಿದಾರೆಲ್ಲ. ಇದು ಇನ್ನೊಂದು ಏನು ಅಂತಂದರೆ, ಕೂಲಂಕುಷವಾಗಿ ಪರಿಶೀಲನೆ ನೋಡಿದ್ರೆ ಏನು ಒಬ್ಬರು ಸಭಾಪತಿಗಳು ಸದನಕ್ಕೆ ಒಳಗಡೆ ಬರ್ತಾರೆ, ಆವಾಗ ಒಂದು ಕೋರಮ್ ಇದಕ್ಕೆ ಒಂದು ಬೆಲ್ ಮಾಡ್ತಾರೆ. ಆ ಬೆಲ್ ಮುಗಿದ ತಕ್ಷಣ ಅಲ್ಲಿಂದ ಚೀಫ್ ಮಾರ್ಷಲ್ ಅವರು ಬಂದು ಮಾನ್ಯ ಸಭಾಪತಿಗಳು ಸದನವನ್ನು ಪ್ರವೇಶಿಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸದಸ್ಯರು ಎದ್ದು ನಿಂತ್ಕೊತಾರೆ. ಅವರೊಂದು ಗೌರವ ಕೊಡಬೇಕು. ನಮ್ಮ ರಾಜ್ಯಪಾಲರಿಗೆ ಎಷ್ಟು ಗೌರವ, ನೆಕ್ಸ್ಟ್ ಗೌರವ ಈ ಸಭಾಪತಿಗಳಿಗೆ ಬರುತ್ತೆ. ಆ ಹಿರಿಯರ ಮನೆ ಅಂತ ಹೇಳ್ತೀವಿ, ಅಲ್ಲಿ ಬಂದಾಗ ಆ ಪ್ರೊಸೀಡಿಂಗ್ಸ್ ನಡೀಬೇಕು. ಆದರೆ ನಿನ್ನೆನೇ ಏನು ಸರ್ಕಾರ ಏನು ಮಾಡಿತ್ತು, ಅವ್ರಿಗೆ ಬಹುಮತ ಇಲ್ದಿರೋದ್ರಿಂದ
ನೀವೇನು ಮಾಡಿದ್ರು ಅವಿಶ್ವಾಸ ನಿರ್ಣಯ ತೊಗೊಂಬಂದು ಕೊಟ್ಟು ಬರಹ ಕೊಟ್ಟು ಎಲ್ಲ ಲಿಖಿತವಾಗಿ ಒಂದು ಪತ್ರ ಕೊಟ್ಟ ಮೇಲೆ ಅದರ ಹಿಂಬರೆಯದಲ್ಲಿ ಅವರು ಸಭಾಪತಿಗಳು ಇದನ್ನು ತಿರಸ್ಕರಿಸಲಾಗಿದೆ ಅಂತ ಬರೆದ್ಬಿಟ್ಟು ಇದು ಏನು ತಿರ್ಗನ್ನ ಕೆರಳಿಸ್ತು. ಇದು ಏನು ಬೆಳಗ್ಗೆ ಬಂದಿದ ತಕ್ಷಣ ಉಪಸಭಾಪತಿಗಳಾದ ಭೋಜೇಗೌಡರು ಬಂದು ಕೂತ್ಕೊಂಡ್ಬಿಟ್ರು. ಇದನ್ನು ಕಂಡಿದ ತಕ್ಷಣ ಕಾಂಗ್ರೆಸ್ ಅವರು ಎಲ್ಲೋ ನಮ್ಮ ತಂತ್ರಗಾರಿಕೆ ಹೋಗ್ತದೆ ಅಂತ ಅವರು ಬಂದು ಇದನ್ನು ನಡಿಬಾರ್ದು ಅಂತ ಬಂದರು. ಇದಕ್ಕೆ ಬಿ ಜೆ ಪಿಯವರು ಆ ಕಡೆಯಿಂದ ಬಂತು. ಆದರೆ ಹಿಂದೆಯೇ JDS ಅವರು ನಾವು ವಿಶ್ವಾಸಮತ ಬಂದಾಗ ಬಿ ಜೆ ಪಿಯನ್ನು ಸಮರ್ಥಿಸ್ತೀವಿ ಅಂತ ಹೇಳಿದರು. ಎಲ್ಲೋ ಸ್ಥಾನ ಕಳೆದುಕೊಳ್ಳುತ್ತೆ ಅನ್ನೋ ಆತುರದಲ್ಲಿ ಕಾಂಗ್ರೆಸ್ ಅವರು ಕೂಡ ಇವತ್ತೆಲ್ಲೋ ಒಂದು ಸ್ವಲ್ಪ ಆತರ ಬಿದ್ದರು ಅನಿಸುತ್ತೆ. ಆ ಬಂದ ತಕ್ಷಣ ಏನಾಗಿದೆ, ಕೂತಿದ ತಕ್ಷಣ ಏಕಾಏಕಿ ಅವರ ಇದು ಎದೋಳಿ ಅಂತ ಹೇಳಿ ಅವರು ಮಾತು ಕೈ ಮಿಲಾಯಿಸಿದ್ದಾರೆ. ಅದಕ್ಕೆ ಬಿ ಜೆ ಪಿಯವರು ಇಬ್ಬರು ಸಂಘರ್ಷ ನೋಡಿದ್ರೆ ಇವತ್ತೆಲ್ಲ ನೋಡಿದ್ದಾರೆ ನಮ್ಮ ಮಾಧ್ಯಮಗಳಲ್ಲಿ ನಮ್ಮ ಬಂದಿರೋದ್ರಲ್ಲಿ ಅವ್ರ ತಳ್ಳಾಟ, ನೂಕಾಟ, ಪತ್ರಿಕೆ ಅರ್ಧ ಹಾಕಿರೋದು, ಮೈಕ್ ಹೊಡೆದಾಕಿರೋದು, ಕಿತ್ತಾಕಿರೋದು. ನಮಗೇನು ಕೊರೋನಾ ಮಾಸ್ಕ್ ಥರ ಮಾಡತ್ತಾರೆ, ಮಾಸ್ಕ್ ಇರುತ್ತೆ, ಅದು ಬರಬಾರ್ದು, ಅಕ್ಕಪಕ್ಕದವ್ರು ಬರಬಾರ್ದು ಅಂತ ಒಂದು ಪ್ಲಾಸ್ಟಿಕ್ ಶೀಲ್ಡ್ ಹಾಕಿರ್ತಾರೆ, ಅದನ್ನು ಕಿತ್ತೆಸ್ದು. ಇದೆಲ್ಲ ಒಂದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಹಿರಿಯರ ಮನೆಯಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಬರಬಹುದು. ಇದು ಇನ್ನೂ ಮುಂದುವರೆದಂತೆ ಇವಾಗ ಕಾಂಗ್ರೆಸ್ಸು BJP ನಡುವೆ ಟೀಕಾ ಪ್ರಹಾರಗಳು ನಡೀತಾ ಇದೆ. ನಿಯೋಗ ಹೋಗಿ ರಾಜ್ಯಪಾಲರಿಗೆ ನೀಡ್ತಾರೆ ಅನಿಸುತ್ತೆ, ಏನು ಗೊತ್ತಾಗಲ್ಲ. ಅದ್ರ ಏನೇನು ಪ್ರತಿಕ್ರಿಯೆ ನಡೆಯುತ್ತೆ. ಇಲ್ಲೊಂದು ಕಾನೂನು ಸಂಕಷ್ಟಗಳು ಎದುರಾಗುತ್ತೆ. ಅಲ್ಲಿ ಶಾಸನಸಭೆ ಇದರದಲ್ಲಿ ಯಾವ ರೀತಿ ಅದು ಬಗೆಹರಿಯುತ್ತೆ, ಇದು ಬಗೆಹರಿಯಂಥ ಲಕ್ಷಣಗಳಿಲ್ಲ. ನಡೆದಿದೆ, ಇದೊಂದು ಅಚಾತುರ್ಯ ಘಟನೆ ನಡೆದಿದೆ, ಅದ್ರ ಬಗ್ಗೆ ಏನಾಗುತ್ತೆ ಅನ್ನೋದು ಇವಾಗ ನೋಡಬೇಕು. BJPಯವರು ಹೋಗಿ ಹೇಳಿದ್ದಾರೆ, ರಾಜ್ಯಪಾಲರಿಗೆ ಅವಕಾಶವಿದೆ, ಇವಾಗ ನೀವು ವಿಶೇಷ ಸದನ ಕರೀರಿ ಅಂತ ಹೇಳ್ಬೋದು, ವಿಧಾನ ಪರಿಷತ್ ಕಲಾಕಲಾಪ ನಡೆಸಿ ಅಂತ ಹೇಳ್ಬೋದು. ಆದರೆ ಅದೆಲ್ಲೇ ಇದು ಬರುತ್ತಾ? BSc ಮೀಟಿಂಗ್ ಆಗಬೇಕು, ಕಾರ್ಯಕಲಾಪಗಳ ಸಭೆ ನಡಿಬೇಕು, ಪ್ರತಿಪಕ್ಷ ಇರ್ತಾರೆ, ಆಡಳಿತ ಇರ್ತಾರೆ, ಎಲ್ಲ ನಡೀತೆ. ಆದರೆ ಹೇಗೆ ಇದನ್ನು ನಿಭಾಯಿಸ್ತಾರೆ ಅನ್ನೋದೇ ತುಂಬ ಮಹತ್ವ ಪಡ್ಕೊಳ್ತಾ ಇದೆ. ಬದ್ಧ ವೈರಿಗಳಂತೆ ಇವಾಗ BJP ಕಾಂಗ್ರೆಸ್ ನಡುವೆ ನೇರ ವಾತಾವರಣ, ಜಿದ್ದಾಜಿದ್ದಿ ವಾತಾವರಣ ಸೃಷ್ಟಿಯಾಗಿದೆ. ಇದೆಲ್ಲ ಯಾವ ಇದಕ್ಕೆ ಮುಟ್ಟುತ್ತೋ ಅನ್ನೋದು ಕುತೂಹಲಕ್ಕೆಲ್ಲ ನೋಡಬೇಕಾಗುತ್ತೆ ಎಲ್ಲ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ಸದ್ಯದಲ್ಲಿಯೇ BBMP ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಹೆಚ್ಚಳ. ಇದು ಬಹಳ ದಿನದಿಂದನೇ ಕೇಳಿ ಬರ್ತಾ ಇತ್ತು ನಮಗೆ. ಇವಾಗ BBMP ಸದಸ್ಯರ ಕಾಲಾವಧಿ ಮುಗಿದಿದೆ, ಚುನಾವಣೆ ನಡೆಸಬೇಕಾಗಿತ್ತು, ಇನ್ನೂ ಅದು ನಡೀತಾ ಇಲ್ಲ. ಇನ್ನೂ ಒಂದು 6-7 ತಿಂಗಳು ನಡೀಬೋದು ಅಂತ ಇದೆ, ನಡೀಬೋದು, ಇಲ್ದಿದ್ರೂ ಇರ್ಬೋದು, ಇನ್ನೂ 1 ವರ್ಷ ಕಳೀಬೋದು ಅಂತಲೇ ಇದೆ. ಆ ಕಾರಣ ಏನಾಗ್ತಾ ಇದೆ, BBMP ವ್ಯಾಪ್ತಿಯಲ್ಲಿ ಬರುವಂಥ ಏನು ಪ್ರದೇಶಗಳಿದೆ, ಇದು ಒಂದು ವಿಶ್ವಮಟ್ಟದ ಒಂದು ನಮ್ಮ ತಾಣ. ಇದು BBMP ಬೆಂಗಳೂರು ಬರುವಂಥದ್ದು. ಅಲ್ಲಿ ಆರ್ಥಿಕ ಕ್ರೋಢೀಕರಣಕ್ಕೆ ಒಂದು ಹೊಸ ವ್ಯವಸ್ಥೆಗಳು ಬರಬೇಕು. ಆದರೆ ಇಲ್ಲಿ ಏನು ಅಧಿಕಾರಿಗಳ ಮಟ್ಟದಲ್ಲಿ ಏನಾಗ್ತಿದೆ ಅಂತ, ಅಧಿಕಾರಿಗಳು ಜನಪ್ರತಿನಿಧಿಗಳ ಮಟ್ಟದಲ್ಲಿ ಏನಾಗ್ತಾಯಿದೆ ಅಂತಂದರೆ, ಅದು ಎಲ್ಲೋ ಕೂಡ ಲೋಪವಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ತೆರಿಗೆ ಬರೋದಾಗಲಿ, ಆ ಬಾಡಿಗೆ ಕೊಟ್ಟಿರೋ ಜಾಗಗಳಾಗಲಿ, BBMPಗೆ ಕೊಟ್ಟಿರುವಂಥ ಜಾಗಗಳಿಂದ ಬರುವಂಥ ಬಾಡಿಗೆಗಳಾಗಲಿ, ಅದು ಯಾವುದು ಸರಿಯಾಗಿ ಬರ್ತಾ ಇಲ್ಲ. ಅದರಿಂದಾಗಿ ಏನಾಗ್ತಾ ಇದೆ, ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಏನು BBMP ಮಾಡಿಸ್ಬೇಕಾಗಿತ್ತು, ಅದು ಸರ್ಕಾರದ ಮೇಲೆ ಅವಲಂಬಿತ ಆಗಬೇಕಾಯಿತು. ಅವ್ರು 10,000 ಕೋಟಿ ಕೊಡಲಿ, 12,000 ಕೋಟಿ ಕೊಡಲಿ ಅಂತ ಮಾಡ್ತಾಯಿದ್ರು. ಈ ಬಜೆಟ್ಟು ಕೂಡ ಅವ್ರು 10,000, 11,000 ಕೋಟಿ ಕೊಡೋರು. ಆದರೆ ಅವೆಲ್ಲ ಹಣ ಎಲ್ಲಿಂದ ಬರಬೇಕು? ಜನ ಸರಿಯಾಗಿ ತೆರಿಗೆ ಕಟ್ಟಬೇಕು, ತೆರಿಗೆಯಿಂದ ಜಾಹೀರಾತು ನೀತಿ ಬರಬೇಕು, ಮತ್ತು ಹಲವು ರೀತಿಯಲ್ಲಿ ಆರ್ಥಿಕ ಕ್ರೋಢೀಕರಣ ಒಂದು ನಡಿಬೇಕು. ಆದರೆ ಇದೆಲ್ಲೋ ಒಂದು ಕಡೆ ಲ್ಯಾಪ್ಸ್ ಆಗ್ತಾ ಬರ್ತಾ ಇದೆ. ಇವಾಗ ಜನಪ್ರತಿನಿಧಿಗಳಿಲ್ಲ, ಆದ ಕಾರಣ ಆಡಳಿತಾಧಿಕಾರಿಯಾದ ಹರ್ಷಗುಪ್ತ ಅವ್ರು ಏನು ಮಾಡಿದ್ದಾರೆ, ಇವಾಗ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ವಲಯವಾರು ನಿಮಗೆ ಅದರಲ್ಲಿ ಮೌಲ್ಯಗಳು ಹೆಂಗೆ ಬರುತ್ತೆ ಅಂತಂದರೆ, ನೀವು ವಲಯವಾರು ಮಾಡಿದ್ರೆ ಇವಾಗ ABCD ಅಂತ ಇದೆ. ಆ ವಲಯವಾರಿನಲ್ಲಿ ವಸತಿ ಪ್ರದೇಶಗಳು ಯಾವುದು, ವಾಣಿಜ್ಯ ಉದ್ದೇಶಗಳ ಪ್ರದೇಶಗಳು ಯಾವುದು ಅಂತ ನೋಡ್ತಾರೆ. ಆ ನೋಡಿದಾಗ ಇವ ಪ್ರಸ್ತುತ ಇರುವಂಥ ದರದಲ್ಲಿ ಕೆಲವೊಂದು 25%ಇಂದ 30%ವರೆಗೂ ಹೆಚ್ಚಳ ಆಗ್ಬೋದು ಅಂತ ಇದೆ. ಅಂದರೆ ನೀವು ಬರೀ 25%, 30% ಅಂತ ಲೆಕ್ಕಾಗಲ್ಲ. ಅದು ಮಾಡಿದ್ರೂ ಕೂಡ ಸಾವಿರಾರು ರೂಪಾಯಿ ತೆರಿಗೆ ಇನ್ನು ಹೆಚ್ಚುವರಿಯಾಗಿ ಕಟ್ಟಬೇಕಾಗತ್ತೆ. ಇವಾಗ ಏನಾಗ್ತಿದೆ ಅಂದರೆ, ಇವಾಗ ನೋಡಿ, ನಾವು ಬರ್ತಾ ಇರೋ ಒಂದು ಬೆಂಗಳೂರನ್ನ ನೀವು ನೋಡ್ಕೊಂಬಂದರೆ MG ರೋಡಲ್ಲಿ ಒಂದು ರೇಟ್ ಇರುತ್ತೆ ಜಾಸ್ತಿ ತೆರಿಗೆ, ಇನ್ನು ನೆಕ್ಸ್ಟ್ ಈ ಕಡೆ ಬಂದರೆ ರಾಜನಗರ ಕಡೆ ಒಂದು ರೇಟ್ ಬರುತ್ತೆ. ಇದೆಲ್ಲ ಬರ್ತಾ ಇರುತ್ತೆ, ಅದು ಬರೋದು ಸಾಮಾನ್ಯ. ಆದರೆ ವಾಣಿಜ್ಯ ಇದು ಮಟ್ಟದಲ್ಲಿ ಬರುವಂಥ ಇವಾಗ BBMPಗೆ ನೋಡಿದ್ರೆ ಕೆಲವಾರು ಒಂದು ಚೆನ್ನಾಗಿ ಆಸ್ತಿ, ಒಂದು ಸಂಪನ್ಮೂಲ, ಒಂದು ಬಾಡಿಗೆ ಬರುವಂಥದ್ದಾಗಲಿ, ಸ್ವಲ್ಪ ದುಡ್ಡು ಬರುವಂಥ ವಲಯಗಳು ತುಂಬ ಜಾಸ್ತಿ ಇದೆ. ಆದರೂ ಕೂಡ ಸರಿಯಾಗಿ ಬಳಸ್ಕೊತಾ ಇರಲಿಲ್ಲ. ಆ ಕಾರಣವಾಗಿ ಏನು ಮಾಡಿದ್ದಾರೆ, ಇವಾಗ ಆಡಳಿತ ಎಲ್ಲ ಆಡಳಿತ ಅಧಿಕಾರಿಗಳ ಕೈಲಿದೆ. ಇವಾಗ ಒಂದು ಮಾಡಿ ನೋಡೋಣ, ಇನ್ನು ಚುನಾವಣೆ ತುಂಬ ದೂರ ಇದೆ. ಆ ಕಾರಣವಾಗಿ ಆಸ್ತಿ ತೆರಿಗೆ ಒಂದು ಹೆಚ್ಚಳ ಮಾಡಿದ್ರೆ, ಇವಾಗ ಮಾರ್ಚ್ ಏಪ್ರಿಲಲ್ಲಿ ಹೊಸ ತೆರಿಗೆ ಕಟ್ಟಲೇಬೇಕು, ವಾರ್ಷಿಕ ತೆರಿಗೆ ಕಟ್ಟಬೇಕು. ಅಷ್ಟರೊಳಗೆ ಇದು ಜಾರಿಗೆ ತಂದು ಅದನ್ನು ನೋಡೋಣ, ಯಾರು ಜನ ಹಿಂಗೆ ರಿಸೀವ್ ಮಾಡ್ತಾರೆ ಏನು ಅಂತ ನೋಡಿಕೊಂಡು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಒಂದು ತಯಾರಿ ನಡೆಸ್ತಾ ಇದ್ದಾರೆ. ಆದರೆ ಇದೊಂದು ದೊಡ್ಡ ಶಾಕು.
ಯಾಕಂದರೆ ಬೆಂಗಳೂರಿನಲ್ಲಿ ಒಂದು ಆಸ್ತಿ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ, ಒಂದು ಮನೆ ಮಾಡ್ಕೊಬೇಕು ಅಂತ ಇಷ್ಟ ಇರುತ್ತೆ. ಇವಾಗೆಲ್ಲ ಇದ್ರೂ ಕೂಡ ಸಾವಿರಾರು ರೂಪಾಯಿ ತೆರಿಗೆ ಕಟ್ಟಬೇಕು ಅನ್ನೋದು ಕೂಡ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇವಾಗ ಎಲ್ಲೆಲ್ಲೋ ಹೋಗಿ ನೀವು ಯಾಮಾರ್ಸೋಕ್ಕಾಗಲ್ಲ. ಇವಾಗೆಲ್ಲ ಒಂದು ತಂತ್ರಜ್ಞಾನ ಬಳಸ್ಕೊಂಡು ಇವಾಗ ಅಧಿಕಾರಿಗಳಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೇನಿದ್ರು ಅವ್ರಿಗೂ ಕೂಡ ಒಂದು ಸ್ವಲ್ಪ ಚಾರ್ಜ್ ಆಗುತ್ತೆ. ಇವಾಗೆಲ್ಲ ಏನು ರೆವಿನ್ಯೂ ಎಲ್ಲ ಒಂದು BBMP ಒಂದು ಎಲ್ಲೆಲ್ಲಿ ಯಾರ್ಯಾವ್ದು ಆಸ್ತಿ ಇದೆ ಹೆಂಗಿದೆ ಅಂತ ಇವಾಗಲೇ ಇಸ್ರೋ ಜೊತೆ ಸೇರಿಕೊಂಡು ಯಾವ ಆಸ್ತಿ ಯಾವ್ದು ನಂಬರ್ ಬರುತ್ತೆ ಅಂತೆಲ್ಲ ಕೂಲಂಕುಷವಾಗಿ ಒಂದು ಪರಿಶೀಲನೆ ಮಾಡಿದ್ದಾರೆ. ಕೆಲವರು ಇನ್ನೂ ಇದೆ ಬಸ್ಕಾರ್ ಹೇಳಬೇಕಾದ್ರೆ ಕೆಲವೊಂದು ಕೇಂದ್ರ ಸ್ಥಾನದಲ್ಲಿದೆ, ಅವ್ರಿನ್ನ BBMP ತೆರಿಗೆನೇ ಕಟ್ತಾ ಇಲ್ಲ. ಆ ಥರ ವಲಯಗಳನ್ನ ತಗೊಂಡು ಎಲ್ಲ ಸಮಗ್ರವಾಗಿ ಒಂದು ತೆರಿಗೆ ವ್ಯಾಪ್ತಿಗೆ ತೊಗೊಂಬಂದರೆ BBMP ತುಂಬ ಚೆನ್ನಾಗಿ ಆಡಳಿತ ನಡೆಸ್ಬೋದು, ಯಾವುದೇ ಹಣಕಾಸಿನ ತೊಂದರೆ ಆಗಲ್ಲ. ಆ ರೀತಿ ಒಂದು ಪ್ಲ್ಯಾನ್ ಇವಾಗ ಆಡಳಿತಾಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆದರೆ ಎಲ್ಲೋ ಸಾರ್ವಜನಿಕರಿಗೆ ಒಂದು ಹೊರೆ ಆಗೋದಂತೂ ಸತ್ಯ. ಸರ್, ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಎಲ್ರಿಗೂ ಖುಷಿ ಕೊಡುವಂತ ಸುದ್ದಿ ಇದು. ಕೊರೋನಾ ಲಸಿಕೆ ಹಂಚಲು ಸಕಲ ಸಿದ್ಧತೆ. ಕೊರೋನಾ ವ್ಯಾಕ್ಸಿನ್ ಶೇಖರಣೆ ಮತ್ತು ವಿತರಣೆಗೆ BBMP ಸನ್ನದ್ಧವಾಗಿದೆ. ಮೊದಲ ಹಂತದ ವ್ಯಾಕ್ಸಿನ್ ಪಡೆಯುವವರ ಪಟ್ಟಿ ಇದೀಗ ಸಿದ್ಧ ಮಾಡಲಾಗಿದೆ. ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯನ್ನು ಕೂಡ ಶ್ರೀರಾಮುಲು ಅವರು ಕೂಡ ಹೇಳ್ತಾ ಇದ್ರು, ಸುಧಾಕರ್ ಅವರು ಹೇಳ್ತಾ ಇದ್ರು, ಇವಾಗ ಯಾವ ರೀತಿ ಇದು ಮಾಡ್ಬೋದು, ನಾವು ಶೇಖರಣೆ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಇದ್ರು. ಆದರೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ಲ ಜಿಲ್ಲಾ ವ್ಯಾಪ್ತಿಗಳಲ್ಲಿ ಜಿಲ್ಲಾ ಹಂತದಲ್ಲೇ ಒಂದು ಕೋಲ್ಡ್ ಸ್ಟೋರೇಜ್ಗಳ ಟೀಮ್ ನಡೆಸ್ಕೊಂಡು ಅಲ್ಲಿ ಲಸಿಕೆಯನ್ನು ತರಿಸಿ ಆ ವ್ಯಾಪ್ತಿಯಲ್ಲೇ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಇದು ಏನಂದರೆ ಇವಾಗ ಡಿಸೆಂಬರ್ ಅಂದರೆ ಜನವರಿ ಒಳಗಡೆ ಇದು ಕಾರ್ಯಾರಂಭ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಲಸಿಕೆ ಇವಾಗಲೇ ಫೈಸರ್ ಅವಾಗೇ ಬ್ರಿಟನಲ್ಲಿ ಬರ್ತಾ ಇದೆ, ಅದು ಅಮೇರಿಕಾ ತೊಗೊಂಡಿದೆ, ಜರ್ಮನಿ ಯೂಸ್ ಮಾಡ್ತಾ ಇದೆ. ಅದೆಲ್ಲ ಆಮೇಲೆ ಭಾರತಕ್ಕೂ ಕೂಡ ಕೋಟ್ಯಾಂತರ ಲಸಿಕೆ ಬರ್ತಾ ಇದೆ. ಅದನ್ನು ಹೆಂಗೆ ಶೇಖರಣೆ ಮಾಡಬೇಕು, 8 ಡಿಗ್ರಿ ಒಳಗಡೆ ಇರಬೇಕು ಅದು ಅಂತೆಲ್ಲ ಹೇಳಿರುವಾಗ ಕೋಲ್ಡ್ ಸ್ಟೋರೇಜ್ಗಳನ್ನ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇವಾಗ ವಿಮಾನಗಳಲ್ಲಿ ತೊಗೊಂಬರ್ತಾರೆ, ಅದು ವಿಮಾನಗಳಲ್ಲಿ ತುಂಬ ಎಚ್ಚರಿಕೆ ಇರಬಾರ್ದು, ಬಿಸಿಲು ಬೀಳಬಾರ್ದು, ಆ ಥರದ್ದೆಲ್ಲ ನೋಡ್ಕೊಂಡು ತೊಗೊಂಬಂದಮೇಲೆ ಪ್ರಮುಖವಾಗಿ ಎಲ್ಲಿ ಜನಸಂದಣಿ ಜಾಸ್ತಿ ಇದೆ, ಈಗ BBMP ನಮ್ಮ ರಾಜಧಾನಿನೇ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ತೊಗೊಂಡ್ರೆ ನೋಡಿದ್ರೆ ಹೆಂಗೆ ಕೊಡ್ಬೋದು, ಅದಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದೊಂದು ಮಾಡ್ತಾ ಇದ್ದಾರೆ. ಇವಾಗಲೇ ಒಂದು ಆನ್ಲೈನಲ್ಲಿ ನೋಂದಣಿ ಸ್ಟಾರ್ಟ್ ಆಗಿದೆ. ಯಾರ್ಯಾರಿಗೆ ಸರ್ಕಾರಿ ನೌಕರರಿದ್ದಾರೆ ಮತ್ತು ಆರೋಗ್ಯ ಕಾರ್ಯಕರ್ತರಿದ್ದಾರೆ, ವೈದ್ಯರು, ಅರೆಕಾಲಿಕ ವೈದ್ಯರು, ಎಲ್ಲರಿಗೂ ಕೂಡ ಅದು ಒಂದು ಸಿದ್ಧತೆ ಮಾಡಿಕೊಂಡು ಎಲ್ಲ ಸಿದ್ಧವಾಗಿದೆ, ಪಟ್ಟಿ ಸಿದ್ಧವಾಗೋಗಿದೆ. ಸುಮಾರು 1.5 ಲಕ್ಷ ಜನ ಸಿದ್ಧವಾಗೋಗಿದೆ ಎಲ್ಲ. ಆದ್ದರಿಂದಾಗಿ ಇವಾಗ ಸದ್ಯದಲ್ಲಿ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಮಾರ್ಗಸೂಚಿಯಾಗಿ ಫಸ್ಟ್ ಒಂದು ಹಂತ ನಡೆಯುತ್ತೆ. ತುಂಬ ಎಚ್ಚರಿಕೆ ಇರಬೇಕು, ಯಾಕಂದರೆ ಈ ಲಸಿಕೆ ಕೊಟ್ಟರು ಕೂಡ ಅಡ್ಡ ಪರಿಣಾಮ ಬೀರ್ಬೋದು. ಆ ಅಡ್ಡ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದು ಒಂದು ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ವರದಿ ಬಿಟ್ಟಿಲ್ಲ ಅಂತಂದ್ರೂ ಕೂಡ ಇದು ಸ್ಟಾರ್ಟ್ ಆಗಿದೆ. ಒಟ್ಟಿನಲ್ಲಿ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನೀಟಾಗಿ ಯಾವ ರೀತಿ ಕೊಡ್ಬೋದು, ಅಲ್ಲೆಲ್ಲೂ ಜನಸಂದಣಿ ಮತ್ತು ವ್ಯತ್ಯಯಗಳಾಗಬಾರ್ದು ಮತ್ತು ಅನಾಹುತಗಳೇ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ವ್ಯವಸ್ಥಿತವಾಗಿ ಒಂದು ಸಿದ್ಧತೆಗಳೇ ಮಾಡ್ಕೊತಾ ಇದ್ದಾರೆ. ಈ ವರ್ಷಾಂತ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ. ಅವ್ರನ್ನ ತುಂಬ ಎಚ್ಚರಿಕೆಯಿಂದ ನೋಡ್ಕೊಬೇಕಾಗತ್ತೆ. ಆ ರೂಮ್ಗಳ್ನ ಕೂಡ 3 ಹಂತಗಳಲ್ಲಿ ಮಾಡಿದಾರೆಲ್ಲ. ಅದು ಒಂದು ಲಸಿಕೆ ಕೊಡೋ ಒಂದು ರೂಮ್ ಆದರೆ ಅವ್ರು ನೆಕ್ಸ್ಟ್ ಅದು ಅಡ್ಡ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋ ನೋಡ್ಕೊಳೋದು ಒಂದೊಂದಿರುತ್ತೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಸಿಂಪ್ಟಮ್ಸ್ ಕಂಡ್ರೆ ನೆಕ್ಸ್ಟ್ ಇದರಲ್ಲಿ ತೊಗೊಂಡೋಗಿ ಅವ್ರನ್ನ ಅಡ್ಮಿಟ್ ಮಾಡೋ ಅಂಥದ್ದು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರ ಚಿಕಿತ್ಸೆ ನೀಡೋವಂಥ ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ಒಂದು ರೀತಿ ಒಂದು ಹಂತದ ಒಂದು ಟ್ರಯಲ್ ನಡೆದಿದೆ. ಇವಾಗ ಯುದ್ಧೋಪಾದಿಯಲ್ಲಿ ಇದು ನಡಿಬೇಕು. ಆದ ಕಾರಣ BBMP ಕೂಡ ತುಂಬ ಎಚ್ಚರಿಕೆ ಮಾಡಿಕೊಂಡು ಇವಾಗ ಲಸಿಕೆ ಹಂಚೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ವೀಕ್ಷಕರೇ, ಇದೇ ಇವತ್ತಿನ ಈ ಸಂಜೆ ಪತ್ರಿಕೆಯ ಹೆಡ್ಲೈನ್ಸ್ ಆಗಿತ್ತು. ನಾಳೆ ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆಗೆ ಹಾಜರಾಗ್ತೇವೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.